ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನ್ಯಾಯಾಧೀಶರಿಗೆ ಮತ್ತೆ ರಿಮ್ಯಾಂಡ್ ಕಾಪಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಮತ್ತಷ್ಟು ವಿಚಾರಗಳು ಕೂಡ ಬಹಿರಂಗ ಆಗಿರುವಂಥದ್ದು. ದರ್ಶನ್ ಅಂಡ್ ಗ್ಯಾಂಗಿಗೆ ಆಗಸ್ಟ್ 1ರವರೆಗೂ ಕೂಡ ಜೈಲೇ ಗತಿ. ದರ್ಶನ್ ಅಂಡ್ ಗ್ಯಾಂಗಿಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಕೋರ್ಟ್ಗೆ ರಿಮ್ಯಾಂಡ್ ಕಾಪಿಯನ್ನು ಸಲ್ಲಿಸಿದ್ದಾರೆ ಪೊಲೀಸರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೂಲಕ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಹಾಗಾದ್ರೆ ಈ ಬಾರಿ ಸಲ್ಲಿಕೆ ಮಾಡಿರುವಂತಹ ರಿಮ್ಯಾಂಡ್ ಕಾಪಿಯಲ್ಲಿ ಯಾವೆಲ್ಲ ಅಂಶಗಳನ್ನ ತನಿಖಾಧಿಕಾರಿಗಳು ಉಲ್ಲೇಖಿಸಿದ್ದಾರೆ? ಈ ಹಿಂದೆ ಪ್ರತಿ ಬಾರಿ ದರ್ಶನ್ ಕೋರ್ಟ್ಗೆ ಹಾಜರಾದಂತಹ ಸಂದರ್ಭದಲ್ಲಿ ರಿಮ್ಯಾಂಡ್ ಕಾಪಿಯನ್ನು ಸಲ್ಲಿಸ್ತಾ ಇದ್ರು. ತನಿಖೆಯ ಪ್ರಗತಿ, ಸಿಕ್ಕಿರುವಂತಹ ಸಾಕ್ಷಿ, ದರ್ಶನ್ ಅಂಡ್ ಗ್ಯಾಂಗ್ನ ಕುಕೃತ್ಯ ಆ ರಿಮ್ಯಾಂಡ್ ಕಾಪಿಯಲ್ಲಿ ಬಹಿರಂಗವಾಗ್ತಾ ಇತ್ತು. ಹಾಗಾದ್ರೆ ಇವತ್ತು ನ್ಯಾಯಾಧೀಶರಿಗೆ ಸಲ್ಲಿಕೆ ಮಾಡಿದಂತಹ ರಿಮ್ಯಾಂಡ್ ಕಾಪಿಯಲ್ಲಿ ಮತ್ತಷ್ಟು ಸ್ಫೋಟಕ ವಿಚಾರಗಳಿದೆಯಾ? ಆ ಸ್ಫೋಟಕ ವಿಚಾರಗಳು ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ದರ್ಶನ್ಗೆ ಮತ್ತಷ್ಟು ಸಂಕಷ್ಟವನ್ನು ಸೃಷ್ಟಿ ಮಾಡುತ್ತಾ? ಸಹಜವಾದಂತಹ ಪ್ರಶ್ನೆಗಳು ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಈಗಾಗಲೇ 200ಕ್ಕೂ ಹೆಚ್ಚು ಹಲವು ಸಾಕ್ಷಿಗಳನ್ನ ಪೊಲೀಸರು ಸಂಗ್ರಹಿಸಿರುವಂತಹದ್ದು. ದರ್ಶನ್ ಜೈಲಿಗೆ ಹೋಗಿ 1 ತಿಂಗಳಾದರೂ ಕೂಡ ತನಿಖೆ ಮಾತ್ರ ನಿರಂತರವಾಗಿ ಸಾಗ್ತಾನೆ ಇದೆ. ಹಾಗಾದ್ರೆ ರಿಮ್ಯಾಂಡ್ ಕಾಪಿಯಲ್ಲಿ ಯಾವೆಲ್ಲ ಅಂಶಗಳನ್ನ ತನಿಖಾಧಿಕಾರಿಗಳು ಉಲ್ಲೇಖಿಸಿದ್ದಾರೆ? ಎಲ್ಲ ಆರೋಪಿಗಳು ಗಂಭೀರ ಪ್ರಕರಣದಲ್ಲಿ ಭಾಗಿಯಾಗಿರೋದು ಕನ್ಫರ್ಮ್ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತ್ಯಕ್ಷ ಸಾಕ್ಷಿದಾರರ ಹೇಳಿಕೆ, ತಾಂತ್ರಿಕ ಸಾಕ್ಷ್ಯಾಧಾರಗಳಿಂದ ಇದು ಕನ್ಫರ್ಮ್ ಆಗ್ತಾ ಇದೆ. ಸಾಕ್ಷ್ಯವನ್ನ ನಾಶಪಡಿಸಲಿಕ್ಕೆ ಯತ್ನಿಸಿರೋದು ಕೂಡ ಇನ್ವೆಸ್ಟಿಗೇಷನ್ ನಲ್ಲಿ ಕನ್ಫರ್ಮ್ ಆಗಿದೆ. ಈ ಅಂಶವನ್ನು ಕೂಡ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖಿಸಿದ್ದಾರೆ. ಈವರೆಗೂ ಸಿಕ್ಕಂತಹ 83 ಲಕ್ಷ ಹಾರ್ಡ್ ಕ್ಯಾಶ್ ಇದೆಯಲ್ಲ, ಅದರ ಮೂಲದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಬೇಕಾಗಿದೆ. ಹೀಗಾಗಿ ಕೆಲವರ ವಿಚಾರಣೆ, ಹೇಳಿಕೆಯನ್ನು ಪಡಿಬೇಕಾಗಿದೆ. ಕೃತ್ಯಕ್ಕೆ ಬಳಸಿದಂತಹ ವಾಹನಗಳ ಪೈಕಿ ಸದರಿ ಮಾಲೀಕರು ಪತ್ತೆ ಮಾಡಬೇಕಿದೆ. ಮಾಲೀಕರನ್ನ ವಿಚಾರಣೆಗೊಳಪಡಿಸಿ ಹೇಳಿಕೆಯನ್ನ ಪಡಿಬೇಕಿದೆ ಅನ್ನುವಂತಹ ಅಂಶವನ್ನ ತನಿಖಾಧಿಕಾರಿಗಳು ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖಿಸಿದ್ದಾರೆ. ಆ ರಿಮ್ಯಾಂಡ್ ಕಾಪಿ ನ್ಯಾಯಾಧೀಶರ ಕೈ ತಲುಪಿರುವಂತಹದ್ದು. ರಿಮ್ಯಾಂಡ್ ಕಾಪಿಯಲ್ಲಿರುವಂತಹ ಅಂಶಗಳನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈ ಹಿಂದೆ ರಿಮ್ಯಾಂಡ್ ಕಾಪಿ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಈ ಡಿ ಗ್ಯಾಂಗ್ನ ಕುಕೃತ್ಯ ಸಾಕಷ್ಟು ಅನಾವರಣ ಆಗಿತ್ತು. ಆ ಮಿಗ್ಗಾರ್ ಮಿಷನ್ ಬಳಕೆಯಿಂದ ಹಿಡಿದು ಹಾರ್ಡ್ ಕ್ಯಾಶ್ನ ವಿಚಾರವೂ ಕೂಡ ರಿಮ್ಯಾಂಡ್ ಕಾಪಿಯಿಂದಲೇ ಬಹಿರಂಗವಾಗಿರುವಂಥದ್ದು. ಇವತ್ತು ತನಿಖಾಧಿಕಾರಿಗಳು ಸಲ್ಲಿಸಿರುವಂತಹ ರಿಮ್ಯಾಂಡ್ ಕಾಪಿಯಲ್ಲಿ ಮತ್ಯಾವ್ಯಾವ ಅಂಶಗಳು ದಾಖಲಾಗಿರುವಂಥದ್ದು? ಆ ಅಂಶಗಳು ಹೇಗೆ ದರ್ಶನ್ಗೆ ಸಂಕಷ್ಟವನ್ನು ತಂದೊಡ್ಡಬಹುದು ಅಂತ ಹೇಳಿ ನರಸಿಂಹಮೂರ್ತಿ? ಪ್ರೇಮ, ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಜೈಲಿಗೆ ಕಳಿಸಿದ ಬಳಿಕವೂ ಕೂಡ ಪೊಲೀಸರು ಒಂದಷ್ಟು ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ನಿರಂತರ ಈ ಒಂದು ಕ್ರೈಮ್ನ ಇನ್ವೆಸ್ಟಿಗೇಷನ್ ಅನ್ನ ಒಳಗೊಂಡಂತಹ ಸಂದರ್ಭದಲ್ಲಿ, ಅವಲೋಕಿಸಿದಂತಹ ಸಂದರ್ಭದಲ್ಲಿ ಮತ್ತಷ್ಟು ರೋಚಕ ಸಂಗತಿಗಳು ಈ ಒಂದು ಕೊಲೆ ಪ್ರಕರಣದಲ್ಲಿ ತೆರೆದುಕೊಳ್ತಿದ್ದಾವೆ. ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಪೊಲೀಸರು, ತನಿಖಾಧಿಕಾರಿ ಒಂದಷ್ಟು ರಿಮ್ಯಾಂಡ್ ಅಪ್ಲಿಕೇಶನ್ನ ಒಳಗೊಂಡಂತಹ ಅಂಶಗಳನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಯಾವೆಲ್ಲ ಅಂಶಗಳಿದ್ದಾವೆ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಆರೋಪಿಗಳು ಪ್ರಭಾವಿತರಾಗಿದ್ದಾರೆ. ಇವರು ಕೃತ್ಯ ಮತ್ತು ಒಳಸಂಚಿನಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಇವರಿಗೆ ಜಾಮೀನನ್ನು ಕೊಡಬಾರದು. ಮತ್ತೊಂದು ಏನಂತ ಹೇಳಿದ್ರೆ, ಇವರ ಬಳಿಯಿಂದ ಸುಮಾರು 17 ಜನ ಆರೋಪಿಗಳನ್ನು ಸೇರಿಸಿ 83,55,500 ರೂಪಾಯಿ ಹಣವನ್ನು ಈವರೆಗೂ ಕೂಡ ಸೀಸ್ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಈ ಹಣ ಕೊಟ್ಟಂತಹ ವ್ಯಕ್ತಿಗಳು ಯಾರಿದ್ದಾರೆ ಅಂಥವ್ರನ್ನ ನಾವಿನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ಅಥವಾ ಅವರ ಹೇಳಿಕೆಯನ್ನು ಪಡೆದುಕೊಂಡಿಲ್ಲ. ಹೀಗಾಗಿ ಇಲ್ಲಿ ಜಾಮೀನನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ಈ ಕೃತ್ಯಕ್ಕೆ ಬಳಸಿದಂತಹ ವೆಹಿಕಲ್ಗಳೇನಿತ್ತು ಅದರ RC ಮಾಲೀಕರು, ಅದರ ಮೂಲ ಮಾಲೀಕರು ಯಾರಿದ್ದಾರೆ ಅವ್ರನ್ನ ಇನ್ನೂ ಕೂಡ ಪತ್ತೆ ಮಾಡಿಲ್ಲ. ಅವರಿಗೆ ನೋಟಿಸನ್ನು ಕೊಡಲಾಗಿದೆ. ಅವರ ಹೇಳಿಕೆಯನ್ನು ದಾಖಲು ಮಾಡಬೇಕು. ಅದ್ರ ಜೊತೆಗೆ ಪ್ರಕರಣದಲ್ಲಿ A13 ಆರೋಪಿ ಈ ಕೃತ್ಯಕ್ಕೆ ಬಳಸಿದಂತಹ ಬೈಕ್ ಏನಿತ್ತು ಅದು ಕದ್ದ ಬೈಕು, ಡಿಯೋ ಸ್ಕೂಟರ್ ಅದು ಈ ಬಗ್ಗೆ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮತ್ತು ಈ ಪ್ರಕರಣದಲ್ಲಿ ಇವರೆಲ್ಲರೂ ಕೂಡ ಪ್ರಭಾವಿಗಳಿದ್ದಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಈ ಡಿಜಿಟಲ್ ಸಾಕ್ಷಿಗಳಿರ್ಬೋದು ಮತ್ತು ಸಾಂದರ್ಭಿಕ ಸಾಕ್ಷಿಗಳೇನು ಕಲೆ ಹಾಕಲಾಗಿತ್ತು ಇವೆಲ್ಲವನ್ನು ಹೈದರಾಬಾದ್ನ FSLಗೆ ವರದಿಗಾಗಿ ಕಳಿಸ್ಕೊಡ್ಲಾಗಿದೆ. ಆ ವರದಿ ಇನ್ನೂ ಕೂಡ ನಮ್ಮ ಕೈ ಸೇರಿಲ್ಲ. ಹೀಗಾಗಿ ಪ್ರಕರಣದಲ್ಲಿ ಜಾಮೀನನ್ನು ಕೊಡಬಾರ್ದು, ನ್ಯಾಯಾಂಗ ಬಂಧನವನ್ನು ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ 30 ಅಂಶಗಳನ್ನು ಒಳಗೊಂಡಂತಹ ಒಂದು ರಿಮ್ಯಾಂಡ್ ಅಪ್ಲಿಕೇಶನನ್ನು ತನಿಖಾಧಿಕಾರಿ ಮಾನ್ಯ ನ್ಯಾಯಾಧೀಶರಿಗೆ ಕೊಟ್ಟಿದ್ರು. ಇದೀಗ ಆಗಸ್ಟ್ 1ನೇ ತಾರೀಕಿನವರೆಗೂ ಸುಮಾರು 14 ದಿನಗಳ ಕಾಲ ಮತ್ತೆ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಿ ಮಾನ್ಯ ನ್ಯಾಯಾಧೀಶರು ಆದೇಶವನ್ನ ಮಾಡಿದ್ದಾರೆ. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ.